ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒತ್ತಾರೆ ಅವ್ನು ಫೋನ್ ಮಾಡಿದ ಕಣವ, ಸರಿಯಾಗಿ ಉಗಿಯಮ್ಮ ಅನ್ಕೊಂಡೆ. ಮೆಸ್ನಾಗ ಲೋಡ್ ಇಳಿಸ್ತಿದ್ನಲ್ಲ, ಹಾಗಾಗಿ ಮಾತಾಡಕ್ಕಾಗಿಲ್ಲ ಅಂತವ ಫೋನ್ ಕಟ್. ಏನ್ ಮಿಸ್ಟರ್ ಗೋಪಾಲ್, ನೀವು ಸಿಕ್ಕಿದ್ದ ಚಾನ್ಸ್ ಅಂತ ಫೋನ್ ಮಾಡ್ದಾಗ ಸರಿಯಾಗಿ ಉಗಿಬೇಕು ತಾನೆ. ಇನ್ನೊಂದು ಕಿತ ಮಾಡ್ಲಿ, ಉಗಿಯೋದನು ಚಾಕ್ರ ಸುಗಿತೀನಿ. ಉಗಿತ್ಯ ಉಗ್ದವ್ರು ಯಾರು ದೊಡ್ಡರಾಗಿಲ್ಲ. ಬನ್ನಿ ಎಲ್ಲ ಒಳಕ್ಕೆ ಊಟ ಮಾಡಿರಂತೆ. ಗೋಪಾಲ್ ಬಾಬು, ಮಿಸ್ಟರ್ ಗೋಪಾಲ್ ಬಾಬು ಬಾರೆ ಆಚೆ ಕಡೆಗೆ. ಯಾರು ದೇವದ ಬಗ್ಗೆ ಮಾತಾಡ್ತಿದ್ವಿ, ದನಿ ಕೇಳಿಸ್ತು ನೋಡು. ಬೆಳಿಗ್ಗೆ ಫೋನ್ ಕಟ್ ಮಾಡೋದಲ್ಲ, ಹುಡ್ಕೊಂಬಂದ್ಬಿಟ್ಟ ನೀವು. ಎಷ್ಟು ಗುದ್ರು ಮಾನ ಮರ್ಯಾದನೇ ಇಲ್ಲ, ಮತ್ತೆ ಮನೆ ಹತ್ರ ಬಂದಿದ್ದಾನೆ. ಅಕ್ಕ, ನೀನ್ ಯಾವ್ದೇ ಕಾರಣಕ್ಕೂ ಕರಗ್ಬೇಡ. ತಪ್ಪು ಸುಮ್ಮ, ಮನೆ ಬಾಗ್ಲಕ್ ಬಂದಿರೋರು ನಮ್ ಶತ್ರುನೇ ಆದ್ರೂ ನಾವ್ ಅವ್ರನ್ನ ಮಾತಾಡಿಸ್ಬೇಕು. ಅಕ್ಕ, ನೀನ್ ಈ ಅಕ್ಕನ ಮಾತು ಕೇಳ್ಬೇಡ. ಮೋಸ ಮಾಡಿದವ್ರನ್ನ ಯಾವತ್ತೂ ಕ್ಷಮಿಸಬಾರ್ದು. ನಂಗೆ ಯೋನ್ ಮಾಡ್ಬೇಕು ಅಂತ ಸಂದಾಗ ಗೊತ್ತದೆ. ನೀವೆಲ್ಲರೂ ಸುಮ್ಕೆ ಇರ್ತೀರಾ? ಅಲ್ಲವಾ ಗೋಪಾಲ್ ಬಾಬು, ಹೇಳಿ ಭಯ ಇನ್ನೂ ಬಂದಿಲ್ಲ. ಮಿಸ್ಟರ್ ಗೋಪಾಲ್ ಬಾಬು ಸರ್, ಅದೇ ನಾನು ಬಾಬು ಯಾಕಲ ಬಂದಿದ್ಯಾ ಇಲ್ಲಿಗೆ? ಕುಡ್ದಿದ್ಯಾ? ಹೋಯ್ತಾರೆ ನೆಟ್ಗೆ. ಬಾಬು, ನೀವು ಯಾವಾಗ ನನ್ನ ಫೋನ್ನ ಕಟ್ ಮಾಡ್ದೋ ಆವಾಗ ನನಗೂ ನಿಂಗೂ ಮಾತು ಕಟ್ಟಾಗೋಯ್ತು. ನಿಂತಾವ ನನಗೆ ಮಾತಿಲ್ಲ, ನಾನೇನಿರು ನೇರ್ಬೇಕು ಸರ್. ಯೋನಿದು ಕಳಿ ಹಿಂಗ್ ಕುಡ್ಕ ಬಂದಿದ್ಯಾ? ಏನು ಮಾಡಲಿ ಪುಟ್ಟಕ್ಕ, ಒಳಗೆ ಪರಮಾತ್ಮ ಹೋಗಿಲ್ಲ ಅಂತಂದ್ರೆ ಸಾರು ಅಂತ ಮಾತಾಡೋದಕ್ಕೆ ಧೈರ್ಯ ಬರೋಕ್ಕಿಲ್ಲ. ಅದಕ್ಕೆ ಒಂದಿಟ್ಟು ಈ ಟಾಕಿವ್ನಿ. ತೆಪ್ಪಲ್ವನ್ಲ? ಓ, ತಪ್ಪಾಗೋಗತ್ತೆ ಪುಟ್ಟಕ್ಕ, ಇಲ್ಲ ಕ್ಷಮಿಸ್ಬಿಡು. ನಾನು ಎಷ್ಟೋ ಕುಡಿದ್ರೂ ಸರಿಯಾಗಿ ಮಾತಾಡ್ತೀನಿ. ಇಲ್ಲಿ ನಿಂತವನಲ್ಲ ಇವಯ್ಯ ನಮ್ಮ ಬಾವ, ಅವನು ನಂಗೆ ಅರ್ಧಂಬರ್ಧ ಮಾತಾಡೋಕ್ಕಿಲ್ಲ. ಹೇಯ್ ವಾಗ, ಕುಡ್ದಿದ್ಯಾ? ತಲೆ ನೆಟ್ಗಿರಕ್ಕಿಲ್ಲ, ಹೋಯ್ತಾರೋ. ಅಯ್ಯೋ, ಕುಡಿದ್ರೆ ತಲೆ ನೆಟ್ಟಿಗಿಲ್ದೇ ಇರೋದು ನೀನು, ನಾನಲ್ಲ. ನಾನು ಎಷ್ಟೋ ಕುಡಿದ್ರು ಈಗೇನು ಮಾತಾಡ್ತೀನಿ. ನನ್ನ ಪಂಚಾಯತಿಲಿ ಏನಾಯ್ತು, ನಮ್ಮ ಅಕ್ಕ ರಾಜಿ ಇದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡವಳೆ. ಅಷ್ಟೇ ಯಾಕೆ, ನೀನು ನಮ್ಮ ಅಕ್ಕನ ಜೊತೆ ಸೇರ್ಕೊಂಡು ಅವ್ರಿಗೆ ಹೆಂಗೆಲ್ಲ ಸಾಥ್ ಕೊಟ್ಟೆ ಅಂತ ಹೇಳ. ಕಾಳಿ ಈಗ ಇಲ್ದಲ್ಲ, ಯಾಕಪ್ಪ ಬಿಡು ಅದನ್ನ. ಕಾಳಿ ಅವ್ರೆ, ನೀವ್ ಇವಾಗಿರೋ ಪರಿಸ್ಥಿತಿಲಿ ಮಾತಾಡ್ದಲೇ ಇದ್ರೇನೆ ಒಳ್ಳೇದು. ಕುಡ್ದಾಗ ಹೆವಿಯಾಗಿ ಮಾತಾಡ್ತಾರೆ ಅಂತ ಕೇಳಿದೀನಿ, ಆದ್ರೆ ಇವತ್ತು ಕಣ್ಣಾರೆ ನೋಡ್ತಾ ಇದೆ. ಇರಿಟೇಟಿಂಗ್. ಹೇಯ್, ನೀನ್ ಮಾತ್ ಕೇಳಕ್ ಯಾರಿಗೂ ಪುರ್ಸೊತ್ತಿಲ್ಲ, ಹೋಯ್ತಾರೋ. ಬಾಬಾ, ಹೋಗಕ್ಕಿಲ್ಲ. ಬಂದಿಷ್ಟು 7 ಗಂಟೆ ನಾನು ಹೋಗಕ್ಕಿಲ್ಲ. ಯೋಳ್ನ ಮಾತಾಡ್ಬೇಕು ನೀನು. ಅಪ್ಪಯ್ಯ ನೀವು ಬನ್ನಿ ಈ ಕಡೆ. ಯೋಳ್ನ ಮಾತಾಡ್ಬೇಕು ನೀನು. ನಿಂತವನೇ ಮಾತಾಡ್ಬೇಕು. ಮಾತಾಡಕ್ ಯೋನು ಉಳ್ದಿಲ್ಲ ಅಂದ್ಮ್ಯಾಕೆ ಯೋನ್ ಮಾತಾಡ್ತೀಯ ನೀನು? ಅದೇ ನಿಂತಾವ್ ಮಾತಾಡೋದು ಸಾರೇ. ಅದೇ ಚಿಕ್ಕ ವಯಸ್ಸಿಂದ ನನ್ನ ಮನ್ಸನಾಗಿದ್ದ ಪಿರುತಿನ ಪಂಚಾಯತಿ ಕಟ್ಟಿನಾಗ ಎಲ್ಲ ಜನರ ಮುಂದೆ ಹೇಳಿ ತಪ್ಪು ಮಾಡ್ಬಿಟ್ಟ. ನಾನು ದೊಡ್ಡ ನನ್ನ ಮಗ, ಮೋಸಗಾರ ಒಪ್ಕೋತೀನವಿ. ಆದ್ರ ಈಗ ನೀನ್ ಮಾಡ್ತಿರೋ ಸರಿನಾ? ಈಗ ನೀನ್ ಮಾಡ್ತಿರೋದು ಮೋಸ ಅಲ್ವಾ? ನಾನು ಯೋನ್ಲೆ ತಪ್ಪು ಮಾಡ್ದೆ?
ನೀನು ಯಾವಾಗಲೂ ಹೇಳ್ತಾ ಇದೇನವೇ ಒಂಟಿಯಾಗಿ ನಿಂತ್ಕೊಂಡು ಮಿಸ್ ಮಾಡಬೇಕು, 10 ಜನಕ್ಕೆ ಕೆಲಸ ಕೊಡಬೇಕು, ಸ್ವಂತವಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನನಗೆ ಯಾವ ಗಂಡಸಿನ ಆಶ್ರಯನೂ ಬೇಡ ಅಂತ ಹೇಳ್ತಿದ್ದೆ ತಾನೆ. ನಿನ್ ಮಾತು ನೀನೇ ಮುರಿತಿದ್ಯಲ್ಲ, ಇದು ನ್ಯಾಯನ? ಅಯ್ಯೋ ನೀ ಹೇಳ್ತಾವನೆ ಅವನು. ನಂಗೂ ಗೊತ್ತಾಗ್ತಿಲ್ಲ ಕಣವ. ಏಯ್ ಯೋನಲ್ಲ ನಿಂದು. ಪುಟ್ಟಕ್ಕೋ, ಹಠ ಇದ್ದಣ್ಣು ಛಲ ಬಿಟ್ಟು ಇಂಥ ಕೆಲಸ ಮಾಡಕ್ ಹೊಂಟೋಳಲ್ಲ, ಇದು ಸರಿನಾ? ನನಗೆ ಪಿರುತಿ ಅಂದ್ರೇನೆ ಆಗೋಗಿಲ್ಲ, ನನಗೆ ಗಂಡನೇ ಬೇಕಾಗಿಲ್ಲ ಅಂತ ಹೇಳಿ ಈಗ ಇಂಥ ಕೆಲಸ ಮಾಡಕ್ ಹೊಂಟಿದ್ಯಲ್ಲ, ಇದು ಸರಿನಾ? ಯೋನ್ಲ ಹೇಳ್ತಿದ್ಯಾ ನೀನು? ಈ ಕಾಳಿನ ಬೇಡ ಅಂದೆ, ಸರಿ. ಈ ಕಾಳಿ ಪಿರುತಿನೂ ಬೇಡ ಅಂದೆ, ಸರಿ. ಆದ್ರೆ ಅವೇ ಈ ಕಾಳಿ ಮೇಲಿರೋ ಕೋಪಕ್ಕೆ ಈಗ ಇನ್ಯಾರನ್ನೋ ಮದುವೆ ಹಾಕೊಂಡಿದ್ಯಾ, ಅದು ಸರಿನಾ? ಸರಿ ಇಲ್ಲ ಕಣವೇ, ಸರಿ ಇಲ್ಲ. ಏಯ್ ಹುಚ್ಚ, ಏನೇನೋ ಮಾತಾಡ್ಬೇಡ. ಯಾವ ಹುಚ್ಚ? ಲೀಲೆಯ ಹುಚ್ಚ? ಬಾಬಾ, ನಿನ್ನ ಕೈ ಕಾಲೆಲ್ಲ ಹಿಡ್ಕೊಂಡು ಬಾಬಾ ಅಂತ ನಿನ್ನ ಬೇಡ್ಕೊಂಡೆ, ಆದರೆ ನೀನು ನನ್ನ ಮ್ಯಾಗ ಒಂದಿಷ್ಟು ಕನಿಕರನ್ನು ತೋರಿಸ್ಲಿಲ್ಲ. ನೀನು ಬಾವನೇನಯ್ಯ? ನೀನು ಬಾವ ಅಲ್ಲ, ಬೋ. ಬೇಡ. ಅವ ಅವ್ನು ಕೂಡ್ದ್ಬಿಟ್ಟವನೆ, ಹುಚ್ಚುಚ್ಚಂಗೆ ಏನೇನೋ ಮಾತಾಡ್ತಾನೆ. ಯಾಕೆ ತಲೆ ಕೆಡಿಸ್ಕತ್ಯ? ನಡ್ರಿ ಒಳಗೆ. ಬಾಬಾ, ನಾನು ಮಾತಾಡ್ತಿರೋದು ಸಾರಿಂತಾವ, ನಿಂತಾವಲ್ಲ. ನೀನಕ್ಕ ಮಧ್ಯದಲ್ಲಿ ಬಂದು ಕಡ್ರಿ ಆಡಿಸ್ತಿದ್ಯಾ? ಏಯ್ ಏಯ್, ಅವ್ನ್ ಯೋನನ್ ಹೇಳ್ತಾನ, ಹೇಳಿ ಬಿಡಿ ಅಪ್ಪಯ್ಯ. ಅಲ್ಲ ಕಣವಿ, ಚಿಕ್ಕ ವಯಸ್ಸಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡಿರೋ ನನ್ನ ಪಿರುತಿನ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.